ಏನಪ್ಪ ಮದುಮಗ ತಾಳಿ ಕಟ್ಟಕ್ಕೆ ರೆಡಿನಾ? ಮದುಮಗನ ಮಕ್ಕದಲ್ಲಿ ಕಳೆ ನೋಡ್ತಾ ಇರೋ ಗೊತ್ತಾಗೋದಿಲ್ವಾ? ಬಿಟ್ರೆ ಈಗಲೇ ತಾಳಿ ಕಟ್ಬಿಡ್ತಾನ ಅವನು. ಅಯ್ಯೋ ಹಾಗೆಲ್ಲಾದ್ರೂ ಮಾಡ್ಬಿಟ್ಟಿರಾ? ನನ್ನ ಕೆಲಸನ ಮಾಡಕ್ ಬಿಡಿ. ಹನುಮಯ್ಯ, ನೀನೇನು ತಲೆ ಕೆಡ್ಸ್ಕೊಬೇಡ, ಶಾಸ್ತ್ರ ಮುಂದುವರ್ಸು. ಮಾವ, ಅವನ ಮೇಲೊಂದು ಕಣ್ಣಿಟ್ಟಿರೋ, ಅವನು ಏನು ಬೇಕಾದರೂ ಮಾಡ್ಬೋದು. ಅವನ ಬಗ್ಗೆ ನೀನು ತಲೆ ಕೆಡ್ಸ್ಕೊಬೇಡ, ಅವನಿಗೆ ಅಂಟ್ಕೊಂಡು ಕುತ್ಕೊಂಡ್ಬಿಡ್ತೀನಿ. ಅವ್ನು ಪ್ಲ್ಯಾನ್ ಮಾಡೋದಿರಲಿ, ಅಲ್ಗಾಡಕ್ಕೂ ಬಿಡಲ್ಲ ನಾನು. ಸರಿ. ಅದೇನ್ರಿ ಗುಸ್ಗುಸು ಪಿಸಿ ಏನ್ ಗುಟ್ಟೋದು? ಏನಿಲ್ಲ ಕಣೆ. ನನ್ನ ಹತ್ರನೇ ಸುಳ್ಳು ಹೇಳ್ತೀರಾ? ಈಗ ಹೇಳ್ತಿರೋ ಇಲ್ವೋ? ಅದು ಅಳಿಮಯ್ಯಂಗೆ ತಾಳಿ ಹೆಂಗ್ ಕಟ್ಟೋದು ಅಂತ ಹೇಳ್ಕೊಡ್ತಿದ್ದೆ ಅಷ್ಟೇ. ನೋಡಿ, ನನ್ನ ಹತ್ರ ಸುಳ್ಳು ಹೇಳ್ಬೇಡಿ. ನನಗೆ ಕೋಪ ಬಂದ್ರೆ. ಅಯ್ಯೋ, ನಿನ್ನ ಕೋಪನೆಲ್ಲ ರೂಮಲ್ಲಿ ಇಟ್ಕೋ. ನಂಗೆ ತುಂಬಾ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗ್ಬರ್ತೀನಿ. ಬರಲ್ಲ? ಆಮೇಲೆ ನನ್ನ ಕೈಗೆ ಸಿಕ್ರಿ ಮಾಡ್ತೀನಿ. ಸುಶೀಲ, ಮತ್ತೆ ಶಾಸ್ತ್ರಗಳನ್ನ ನೋಡ್ತಾ ಇದೀಯಾ? ಬಾ, ನಾವಿಬ್ರು ಸೇರ್ಕೊಂಡು ಶಾಸ್ತ್ರಗಳನ್ನ ನೋಡೋಣ. ಅತ್ಗೆ, ಅತ್ಗೆ ರೆಡಿ ಆಗ್ಬಿಟ್ರಾ? ಸೂಪರ್ ಆಗಿ ಕಾಣಿಸ್ತಿದ್ದೀರಾ. ತ್ರಿವಿಕ್ರಮ್ ಬ್ರೋ ಏನಾದ್ರೂ ನಿಮ್ನ ಹೀಗೆ ನೋಡಿದ್ರೆ ಓಡಿಸ್ಕೊಂಡು ಹೋಗೋದ್ ಗ್ಯಾರಂಟಿ. ಹಬ್ಬಬ್ಬ, ಏನ್ ನಾಚಿಕೆ! ಬ್ರೋ ಹೆಸರು ಹೇಳಿದ ತಕ್ಷಣ ಮುಖ ಹೇಗ್ ಕೆಂಪಾಗೋಯ್ತು ನೋಡಿ. ಅದ್ಕೆ ಮೊದಲು ದೃಷ್ಟಿ ಬೊಟ್ಟಿಟ್ಕೊಳ್ಳಿ, ಯಾರ್ದಾದ್ರೂ ಕಣ್ ಬಿದ್ರೆ ಕಷ್ಟ. ತಾಳಿ ನಾನೇ ಹಿಡ್ತೀನಿ. ಇವಾಗ ಪರ್ಫೆಕ್ಟ್. ಅದಕ್ಕೆ ತ್ರಿವಿಕ್ರಮ್ ಬ್ರೋ ಆಲ್ರೆಡಿ ಹಸೆಮಣೆ ಮೇಲೆ ಕೂತು ರೆಡಿ ಆಗಿಬಿಟ್ಟಿದ್ದಾನೆ. ಶಾಸ್ತ್ರಗಳೆಲ್ಲ ನಡೀತಾ ಇದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಿಮ್ಮನ್ನು ಕರೆಯಕ್ಕೆ ಬರ್ಬೋದು. ನೀವು ಕಂಪ್ಲೀಟ್ ಆಗಿ ರೆಡಿ ಆಗಿದ್ದೀರಾ ತಾನೆ? ಏನು ಪ್ರಾಬ್ಲಮ್ ಇಲ್ಲ ಅಲ್ಲ? ಇಲ್ಲ ರೀನಾ, ಯಾವ ತೊಂದರೆನೂ ಇಲ್ಲ. ನಾನು ಕರೆದ ತಕ್ಷಣ ಬರ್ತೀನಿ. ಯಾವುದಕ್ಕೊಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಅದಕ್ಕೆ ಆಮೇಲೆ ಮದುವೆ ಫೋಟೋ ಎಲ್ಲ ನೋಡಿ ಅದು ಮಿಸ್ ಆಯಿತು ಇದು ಮಿಸ್ ಆಯಿತು ಅಂತಂದರೆ ಏನೂ ಯೂಸ್ ಇಲ್ಲ. ಹಾಗೇನಿಲ್ಲ, ನಾನು ಈ ಕ್ಷಣಕ್ಕೋಸ್ಕರನೇ ತುಂಬ ಕಾಯ್ತಾ ಇದ್ದೆ. ಅದಕ್ಕೆ ನೀವು ನಮ್ಮ ಮನೆಗೆ ಬರ್ತಿರೋದು ನನಗೆ ಎಷ್ಟು ಖುಷಿ ಇದೆ ಗೊತ್ತಾ? ನನಗೆ ಒಳ್ಳೆ ಕಂಪ್ಯಾನಿಯನ್ ಸಿಕ್ತಾಗೆ. ನೀವು ನನ್ನ ಪಾರ್ಟಿನೇ ಸೇರ್ತೀರಾ ಅಲ್ವಾ? ಸೇರ್ಲೇಬೇಕು. ಆಮೇಲೆ ಬ್ರೋ ಜೊತೆ ಸೇರ್ಕೊಂಡು ನನ್ನ ರೇಗ್ಸೋ ಹಾಗಿಲ್ಲ, ಓಕೆನಾ? ಸರಿ, ಅದಕ್ಕೆ ಇನ್ನೇ ನಿಮ್ಮನ್ನ ಕರೆಯಕ್ಕೆ ಬರ್ಬೋದು. ನಾನು ಅಲ್ಲೇ ಮಂಟಪದ ಹತ್ರ ಇರ್ತೀನಿ, ಬೇಗ ಬಂದ್ಬಿಡಿ. ಸರಿ. ನಾನು ಇಷ್ಟು ವರ್ಷಗಳಿಂದ ಕಾಯ್ತಾ ಇದ್ದ ಕ್ಷಣ ಬಂದೇ ಬಿಡ್ತು. ಇವಾಗ ನನ್ನ ಕರೀತಾರೆ. ಹಸೆ ಮನೆ ಮೇಲೆ ಆದಿಶೇಷನ್ ಜೊತೆ ನನ್ನನ್ನು ಕೂರಿಸ್ತಾರೆ. ಆ ಕ್ಷಣನ ನೆನೆಸ್ಕೊಂಡ್ರೆ ನನಗೆ ಹಳೆದೆಲ್ಲ ಕಣ್ಣು ಮುಂದೆ ಬಂದ ಹಾಗನ್ಸುತ್ತೆ. ನಾವಿಬ್ರು ಖುಷಿಯಾಗಿದ್ದ ದಿನಗಳು, ನಾನು ಆದಿಶೇಷ ಗಾಂಧರ್ವ ವಿವಾಹ ಆಗಿದ್ದು. ಆದಿಶೇಷ, ನಾನು ನಿನ್ನನ್ನು ಕಳ್ಕೊಂಡಾಗ ಮತ್ತೆ ನಿನ್ನನ್ನು ಸೇರ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನೀನು ಭೂಲೋಕದಲ್ಲಿ ಮರುಜನ್ಮ ಪಡ್ತಿದ್ಯಾ ಅಂತ ಗುರುದೇವ ಹೇಳ್ದಾಗ್ಲೇ ನಿನ್ನ ಆ ಕ್ಷಣನೇ ಪಡ್ಕೊಂಡ್ಬಿಡ್ತೀನಿ ಅಂತ ಆವೇಶದಲ್ಲಿ ಹೊರಟೆ. ಇಲ್ಲಿಗೆ ಬಂದ ಮೇಲೆ ನಿನ್ನ ಗುರುತು ಹಿಡಿಯೋದಕ್ಕೆ ಇಷ್ಟು ವರ್ಷಗಳು ತಗೊಂಡೆ. ಕೊನೆಗೂ ನೀನು ನನ್ನೆಲ್ಲ ಪರೀಕ್ಷೆಗಳನ್ನು ಗೆದ್ದು ನೀನೇ ನನ್ನ ಆದಿಶೇಷ ಅನ್ನೋದನ್ನ ಸಾಬೀತು ಮಾಡ್ದೆ. ಆದ್ರೆ ಅಷ್ಟಕ್ಕೆ ನನ್ನ ಕಷ್ಟಗಳು ಮುಗಿಲಿಲ್ಲ. ನಿನಗೆ ಯಾವ ನೆನಪುಗಳು ಇರಲಿಲ್ಲ. ಅದನ್ನ ಬರ್ಸೋ ಪ್ರಯತ್ನಗಳು ಫಲ ಕೊಡಲಿಲ್ಲ. ಕೊನೆಗೂ ನಮ್ಮಿಬ್ರು ಮದುವೆ ಆದ್ರೆ ಇದಕ್ಕೊಂದು ಪರಿಹಾರ ಸಿಗೋದು ಅಂತ ಮದುವೆಗೆ ಒಪ್ಕೊಂಡೆ. ಇವಾಗ ನಮ್ಮ ಮದುವೆ ಕ್ಷಣನೂ ಕಣ್ಮುಂದೆ ನಿಂತಿದೆ. ಇದಕ್ಕಿಂತ ಸಂಭ್ರಮ ಇನ್ನೇನಿದೆ? ಪರಮೇಶ್ವರ, ನನ್ಗೆಷ್ಟು ಪುಣ್ಯ ಮಾಡಿದ್ದೀನಿ ಅಲ್ವಾ? ಒಂದೇ ಜನ್ಮದಲ್ಲಿ ಎರಡೆರಡು ಬಾರಿ ನನ್ನ ಆದಿಶೇಷನ ವರಿಸೋ ಭಾಗ್ಯ ಸಿಕ್ಕಿದೆ. ಆದಿಶೇಷನ ಆತ್ಮ ಜೊತೆ ನನ್ನ ಆತ್ಮನು ಸೇರ್ತಾ ಇದೆ.
ನನಗೆ ಬೇರೆ ಏನು ಬೇಡ ಬೇಡ ತ್ರಿವಿಕ್ರಮ್ ಸಿಕ್ಕಿದ್ರೆ ಸಾಕು ನನಗೆ ಮಾವ ಬಿಡಿ, ನಾನು ಹೋಗ್ಬೇಕು. ನಾನಿಲ್ಲ ಬಿಡಲ್ಲ, ನೀನು ಇಲ್ಲೇ ಇರಬೇಕು. ಮಾವ ಬಿಡಿ ಮಾವ. ಬಿಡಲ್ಲ ಕಣೋ. ಏನ್ರೋ ನಿಮ್ಮಿಬ್ರದು? ಬಾವಾಜಿ, ಅದು ತ್ರಿಶೂಲನ್ಗೆ ಮುಂದೆ ನಿಂದೇ ಮದುವೆ ಇರೋದು ಅಂತ ಹೇಳ್ತಾ ಇದ್ದೆ ಅಷ್ಟೇ. ಅದಕ್ಕೆ ಬೇಕಾದಷ್ಟು ಟೈಮ್ ಇದೆ. ಈಗ ಆಗ್ತಿರೋ ಮದುವೆ ಬಗ್ಗೆ ಗಮನ ಕೊಡು. ಸರಿ ಬಾವಾಜಿ. ದಯವಿಟ್ಟು ಬಿಡ್ತೀರಾ ಪ್ಲೀಸ್? ನಾನು ಬಿಡಲ್ಲ, ಬಿಡಿಸ್ಕೊಳ್ಳೋ ಪ್ರಯತ್ನವೂ ಮಾಡಬೇಡ. ನೀವು ಯೂತ್ ಥರ ಆದ್ರೆ ನಾನು ಯೂತೆ. ತ್ರಿಶೂಲ್ ಏನ್ ಮಾಡ್ತಾ ಇದ್ದಾನೆ? ಮಾವನಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅಂದ್ರೆ ಏನೋ ಪ್ಲಾನ್ ಮಾಡ್ತಾ ಇದ್ದಾನೆ. ಅಕ್ಷತೆ ಹಾಕಪ್ಪ. ತ್ರಿವಿಕ್ರಮ್, ಏನು ಯೋಚನೆ ಮಾಡ್ತಾ ಇದ್ಯಪ್ಪ? ಅಕ್ಷತೆ ಕಾಳು ಹಾಕು. ಲೈ ತ್ರಿಶೂಲ, ಗಳ ಎಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತೀಯ ನನ್ನ ಕೈಯಿಂದ ನೀನು? ಬಿಟ್ರು ಕೊಡಿಸ್ತೀನಿ, ಆಯ್ತು? ಯಾರು ಕೊಡಿಸ್ತೀನಿ? ವಿಶಾಲ್, ಬಂದು ನನ್ನ ಮಗ ತಪ್ಪಿಸ್ಕೊಂಡ್ಬಿಟ್ನಲ್ಲ, ಎಲ್ಲೋಗಿರ್ಬೋದು? ನೋಡಪ್ಪ, ಆರತಿ ಮಾಡೋ. ತ್ರಿವಿಕ್ರಮ್, ಏನು ಇದು? ನಿನ್ನ ದೇಹ ಮಾತ್ರ ಇಲ್ಲಿದೆ, ಮನ್ಸು ಬೇರೆ ಏನೋ ಯೋಚನೆ ಮಾಡ್ತಾ ಇದೆ. ಏನಾಯ್ತು ನಿನಗೆ? ತ್ರಿವಿಕ್ರಮ್, ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಅಜ್ಜಿ. ತ್ರಿವಿಕ್ರಮ, ಏನಾದರೂ ಪ್ರಾಬ್ಲಮ್ ಇದೆಯೇನೋ? ಹಾಗೇನಿಲ್ಲ ಡ್ಯಾಡ್. ಮತ್ತೆ ಯಾಕೆ ಆಬ್ಸೆಂಟ್ ಮೈಂಡೆಡ್ ಆಗಿ ಕೂತಿದೀಯಾ? ಪುರೋಹಿತರು ಹೇಳ್ತಿರೋದನ್ನ ಮಾಡು. ಹಾಂ ಡ್ಯಾಡ್. ಮುಹೂರ್ತಕ್ಕೆ ಕರೆಯೋದಕ್ಕೆ ಬಂದ್ಯಾ? ನಾನು ತಯಾರಾಗಿದ್ದೀನಿ, ಬಾ ಹೋಗೋಣ. ಇಲ್ಲ, ನೀನನ್ನು ಕರ್ಕೊಂಬರೋದಕ್ಕೆ ಯಾರೂ ಹೇಳಿಲ್ಲ. ಮತ್ತ್ಯಾಕೆ ಬಂದೆ? ನಾನು ನಿನ್ನ ಜೊತೆ ಮಾತಾಡಬೇಕು. ನನಗಿವಾಗ ಸಮಯ ಇಲ್ಲ. ಮದುವೆ ಮುಗಿದ್ಮೇಲೆ ಆರಾಮಾಗಿ ಕೂತ್ ಮಾತಾಡೋಣ. ಇವಾಗ ಮಾತಾಡಲಿಲ್ಲ ಅಂದರೆ ಮದುವೆ ಆದಮೇಲೆ ಮಾತಾಡೋದಕ್ಕೆ ಏನು ಉಳಿದಿರಲ್ಲ ಶಿವಾನಿ. ಅಂದರೆ ಯಾವ ವಿಷಯ ಮಾತಾಡ್ತಿದ್ಯಾ? ತ್ರಿಶೂಲ್, ಬಾಗ್ಲು ಯಾಕೆ ಹಾಕ್ತಿದ್ಯಾ? ಬಾಗ್ಲು ತೆಗಿ. ನಿನ್ನ ಜೊತೆ ಒಂದು ನಿಮಿಷ ಮಾತಾಡಬೇಕು ಅಂತ ಹೇಳಿದ್ನಲ್ಲ. ಅದಕ್ಕೆ ಬಾಗ್ಲು ಯಾಕೆ ಹಾಕಬೇಕು? ಈಗ ನೀನು ಬಾಗ್ಲು ತೆಗಿಲಿಲ್ಲ ಅಂದ್ರೆ ನಾನೇ ತೆಗಿತೀನಿ. ಶಿವಾನಿ, ಶಿವಾನಿ ಏನು ಮಾಡ್ತಾ ಇದೀಯಾ? ಪ್ಲೀಸ್ ಶಿವಾನಿ. ತ್ರಿಶೂಲ್, ಏನು ಹುಡುಗಾಟ ಆಡ್ತಿದ್ಯಾ ನೀನು? ಬಿಡು ನನ್ನ ಕೈನ. ಮದುವೆ ಹೆಣ್ಣಿನ ರೂಮಿಗೆ ಬಂದಿರೋದು ಅಲ್ಲದೆ ಬಾಗ್ಲು ಹಾಕೊಂಡು ಮಾತಾಡಬೇಕು ಅಂತ ಹೇಳ್ತಿದ್ಯಾ? ಯಾರಾದ್ರೂ ನೋಡಿದ್ರೆ ಏನು ಅನ್ಕೋತಾರೆ? ಇಲ್ಲ ಶಿವಾನಿ, ಯಾರೂ ಇಲ್ಲ, ಎಲ್ಲ ಮಂಟಪದ ಹತ್ರ ಇದ್ದಾರೆ. ಓ, ಯಾರು ಇಲ್ದಿರೋದನ್ನ ನೋಡ್ಕೊಂಡೇ ಬಂದಿದ್ಯಾ ನೀನು? ಏನಿನ್ ಉದ್ದೇಶ? ನನ್ನ ಪ್ರೀತಿ ನುಡಿಸ್ಕೊಳ್ಳೋದೇ ನನ್ನ ಉದ್ದೇಶ. ಮತ್ತೆ ಶುರು ಆಯ್ತಾ ನಿಂದು? ಬೆಳಿಗ್ಗೆನೆ ಹೇಳಿದ್ದೀನಿ ತಾನೆ, ಪದೇ ಪದೇ ನನಗೆ ಕಾಟ ಕೊಡಬೇಡ ಅಂತ. ಇವತ್ತು ನನ್ನ ಮದುವೆ ತ್ರಿಶೂಲ್. ಇನ್ನು ಸ್ವಲ್ಪ ಹೊತ್ತಲ್ಲೇ ತ್ರಿವಿಕ್ರಮ್ ನನ್ನ ಕೊಳ್ಳಿಗೆ ತಾಳಿ ಕಟ್ತಾ ಇದ್ದಾರೆ.
ಇವತ್ತು ನನಗೆ ಹಿಂಸೆ ಮಾಡಿ ನೋವು ಮಾಡಬೇಕು ಅಂತಿದ್ಯಾ? ನಾನು ಹಿಂಸೆ ಕೊಡ್ತಾ ಇಲ್ಲ ಶಿವಾನಿ, ಹಿಂಸೆ ಪಡ್ತಾ ಇದ್ದೀನಿ. ನಾನು ಪ್ರೀತಿಸ್ತಾ ಇರೋ ಹುಡುಗಿ ಇನ್ನೊಬ್ಬನ ಜೊತೆ ಮದುವೆ ಆಗ್ತಾಳೆ ಅಂದಾಗ ಆಗೋ ನಾವು ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲ್ಲ. ತ್ರಿಶೂಲ್ ಪ್ಲೀಸ್, ಏನೇನೋ ಮಾತಾಡಿ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ನೋಡ್ಬೇಡ. ಶಿವಾನಿ, ನಾನೇನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇಲ್ಲ, ನಿಜ ಹೇಳು, ನೀನು ನನ್ನ ಲವ್ ಮಾಡ್ತಾ ಇಲ್ವಾ? ಹಸೆ ಮನೆ ಮೇಲೆ ಕೂರೋದಕ್ಕೆ ತಯಾರಾಗಿರೋ ಮದುಮಗಳನ್ನ ಕೇಳೋ ಪ್ರಶ್ನೆನಾ ಇದು? ನೋಡು ತ್ರಿಶೂಲ್, ನಾನು ಯಾವತ್ತೂ ನಿನ್ನನ್ನ ಪ್ರೀತಿ ಮಾಡಿಲ್ಲ. ಸುಳ್ಳು ಹೇಳ್ತಾ ಇದ್ದೆ ನೀನು. ನಿನ್ನ ಮನ್ಸಲ್ಲಿ ನನ್ನ ಮೇಲೆ ಪ್ರೀತಿ ಇದೆ ನನಗೆ ಗೊತ್ತು. ನಿನಗೆ ನನ್ನ ಕಂಡ್ರೆ ಇಷ್ಟ ಶಿವಾನಿ. ಯಾಕೆ ನಗ್ತಾ ಇದೆ ಶಿವಾನಿ? ನೀನ್ ಹೇಳ್ತಾ ಇರೋದನ್ನ ಕೇಳಿಸ್ಕೊಂಡು ನಗ್ದೆ ಅಳೋದಕ್ಕಾಗತ್ತಾ? ನನ್ನ ನೋವು ನೋಡಿದ್ರೆ ನಿಂಗೆ ನಗು ಬರತ್ತಾ? ನಿನ್ನ ನೋವು ನನಗೆ ನಗು ತರಿಸ್ತಿಲ್ಲ, ನಿನ್ನ ಮಾತು ನನಗೆ ನಗು ತರಿಸ್ತು. ನನ್ನ ಮನ್ಸಲ್ಲಿ ನೀನಿದ್ದಿದ್ರೆ ನಾನು ಯಾಕೆ ಇಷ್ಟೊಂದು ತಯಾರಾಗಿರ್ತಿದ್ದೆ? ನನ್ನ ತ್ರಿವಿಕ್ರಮ್ ಮದುವೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಆಗುತ್ತೆ ಅಂತ ನಾನು ಯಾಕೆ ಇಷ್ಟೊಂದು ಸಂಭ್ರಮ ಪಡ್ತಿದ್ದೆ? ಆ ಖುಷಿ ಸಂಭ್ರಮ ಎಲ್ಲ ನಿನ್ನ ಮುಖದಲ್ಲಿರೋದಷ್ಟೇ, ನಿನ್ನ ಹೃದಯದಲ್ಲಿರೋದು ನಾನು. ಇಲ್ಲ 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 ಇಲ್ಲ, ನನ್ನ ಹೃದಯದಲ್ಲಿ ನೀನಿಲ್ಲ. ನಿಜವಾಗ್ಲೂ ಇಲ್ವಾ ಶಿವಾನಿ? ಮನ್ಸಾರೆ ಹೇಳು, ನೀನು ಯಾವತ್ತೂ ನನ್ನ ಇಷ್ಟಪಟ್ಟೇ ಇಲ್ವಾ? ನೀನು ಯಾವತ್ತೂ ನನ್ನ ಪ್ರೀತಿಸೇ ಇಲ್ವಾ? ಒಂದು ಕ್ಷಣನೂ ಪ್ರೀತಿಸಿಲ್ವಾ? ಇಲ್ಲ. ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತಂದ್ರೆ ಯಾಕೆ ಆಕಾಶದಲ್ಲಿ ಐ ಲವ್ ಯು ತ್ರಿಶೂಲ್ ಅಂತ ಬರೆಸ್ದೆ? ಪದೇ ಪದೇ ನನ್ನನ್ನು ಹುಡ್ಕೊಂಡು ಯಾಕೆ ಬರ್ತಾ ಇದ್ದೆ? ನನ್ನ ಕೈಗೆ ಬುಲೆಟ್ ಎಲ್ಲ ಬಿದ್ದು ಗಾಯ ಆದಾಗ ನನ್ನ ಜೊತೆನೇ ಇದ್ಕೊಂಡು ಯಾಕೆ ನನ್ನನ್ನು ನೋಡ್ಕೊತಾ ಇದ್ದೆ? ಯಾಕೆ ಶಿವಾನಿ? ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತಂದ್ರೆ ಯಾಕೆ ಅಷ್ಟೊಂದು ಕೇರ್ ತಗೊಂಡೆ? ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಅದನ್ನೇ ಮಾಡ್ತಿದ್ದೆ. ಅದನ್ನ ಪ್ರೀತಿ ಅನ್ನಲ್ಲ ತ್ರಿಶೂಲ್, ಮಾನವೀಯತೆ ಅಂತಾರೆ. ಪ್ರೀತಿಗೆ ಮಾನವೀಯತೆ ಬಣ್ಣ ಬಳಿತಾ ಇದೆಯಾ? ಸರಿ ಆಯ್ತು, ಅದನ್ನೆಲ್ಲ ಬಿಟ್ಟಾಕು. ನಿನ್ನ ತ್ರಿವಿಕ್ರಮ್ ಬ್ರೋ ಎಂಗೇಜ್ಮೆಂಟ್ನ ನಾನು ತಪ್ಪಿಸ್ಬಿಟ್ಟೆ. ಆವಾಗ ನೀನು ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದೆ, ಆದರೂ ನನಗೇನು ಮಾಡಲಿಲ್ಲ. ಯಾಕೆ? ನನ್ನ ಮೇಲೆ ನಿನಗೆ ಯಾವ ಭಾವನೆ ಇತ್ತು? ಕರುಣೆ, ಪಾಪ ಅಂತ ಕ್ಷಮಿಸ್ದೆ ಅಷ್ಟೇ. ಓಹ್, ಕರುಣೆ ಬಣ್ಣನ ಅದು? ಸರಿ ಆಯಿತು. ಆದರೆ ನಾವಿಬ್ರು ಟ್ರಿಪ್ಪಿಗೆ ಹೋದಾಗ ನಾವಿಬ್ರು ಗಂಡ ಹೆಂಡತಿ ಅಂತ ನಾವು ಎಲ್ಲರ ಮುಂದೆ ಹೇಳ್ಕೊಂಡಿದ್ವಿ, ನಾವಿಬ್ರು ಜೊತೆಗೆ ಇದ್ವಿ. ತ್ರಿವಿಕ್ರಮ್ ಬ್ರೋಗೆ ನೀನು ಹೇಳ್ಬಿಡ್ತೀನಿ ಅಂತೆಲ್ಲ ಬಂದಿದ್ದೆ, ಆದರೆ ಹೇಳಲೇ ಇಲ್ಲ. ಯಾಕೆ? ನಾವಿಬ್ರು ಗಂಡ ಹೆಂಡತಿ ಆಗೋದು ನಿನಗೆ ಇಷ್ಟ ಆಯ್ತಾ? ಮತ್ತೆ ಲಾಡ್ಜಲ್ಲಿ ನಾನು ಜ್ವರ ಬಂದು ಮಲ್ಕೊಂಡಿದ್ದಾಗ ನನಗೆ ಹಾರೈಕೆ ಮಾಡಿದ್ಯಲ್ಲ, ಆವಾಗ ನಿನ್ನ ಮನಸ್ಸಲ್ಲಿ ಏನೂ ಇರಲಿಲ್ವಾ? ನಾನು ಹಾರೈಕೆ ಮಾಡಿದ್ದು ನೀನ್ ನನ್ನ ಸ್ನೇಹಿತ ಅಂದ್ಕೊಂಡು ಅಷ್ಟೇ. ಈಗ ನಿನ್ನ ಪ್ರೀತಿಗೆ ಸ್ನೇಹದ ಬಣ್ಣ ಬಳಿತಾ ಇದೆಯಾ? ಶಿವಾನಿ, ನಿನ್ನ ಪ್ರೀತಿಗೆ ಅದೆಷ್ಟೇ ಬಣ್ಣ ಬಳಿದು ಅಳಿಸೋಕೆ ನೋಡಿದ್ರು ಅದು ಅಳಿಸಲ್ಲ, ಇನ್ನಷ್ಟು ರಂಗೇರುತ್ತೆ. ತ್ರಿಶೂಲ್, ಈ ಹುಡುಗಾಟದ ಮಾತುಗಳನ್ನೆಲ್ಲ ಬಿಟ್ಬಿಡು. ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂದರೆ ಅದು ಹುಡುಗಾಟ, ನೀನು ಪ್ರೀತಿ ಮಾಡ್ತಾ ಇಲ್ಲ ಅಂದರೆ ಅದು ಸೀರಿಯಸ್ಸಾ? ಚೆನ್ನಾಗಿದೆ ಶಿವಾನಿ, ಚೆನ್ನಾಗಿದೆ. ಎಲ್ಲಿ ಹೋದ ಅವನು? ಗೊತ್ತಿಲ್ಲ ಅಳಿಮಯ್ಯ, ನಾನು ಆಗ್ಲಿಂದ ಹುಡುಕ್ತಾ ಇದ್ದೀನಿ, ಎಲ್ಲಿ ಹೋದ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವನ ಮೇಲೊಂದು ಕಣ್ಣಿಟ್ಟಿರು ಅಂತ ಹೇಳಿದ್ದೆ ತಾನೆ? ಗಿಟ್ಟಿದ್ದೆ ಅಳಿಮಯ್ಯ, ಅವ್ನು ನನಗೆ ಚಳ್ಳೆ ಹಣ್ಣು ತಿನ್ಸ್ಕೊಬಿಟ್ಟ ಅಂತೀನಿ. ಅವನು ಮದುವೆ ನಿಲ್ಸಕ್ಕೆ ಏನಾದರೂ ಪ್ಲ್ಯಾನ್ ಮಾಡಿ ಮದುವೆ ನಿಲ್ತು ಅಂದರೆ ನಾನು ಮಾತ್ರ ಮನುಷ್ಯ ಆಗಿರಲ್ಲ. ಕೂಲ್ ಕೂಲ್ ಅಳಿಮಯ್ಯ, ನಾನು ಇದೀನಲ್ಲ, ಎಲ್ಲ ನಾನು ನೋಡ್ಕೋತೀನಿ. ಅವನ್ನ ಬಿಡ್ತೀನಿ ಅನ್ಕೊಂಡಿದೀಯಾ? ಮಾವ, ಅವನಿಗೆ ಒಂದೇ ಒಂದು ಅವಕಾಶ ಸಿಕ್ಕಿದ್ರು ಸಾಕು, ಅದನ್ನೇ ಬಳಸ್ಕೊಂಡು ಏನು ಬೇಕಾದರೂ ಮಾಡ್ತಾನೆ. ಈ ಮದುವೆ ಮನೆ ಪಿಕ್ಚರ್ ಚೇಂಜ್ ಆಗುತ್ತೆ. ಮೇ ಹೂನಾ ನೋಡೀಗ ಅವನ್ನ ಹೇಗೆ ಹುಡ್ಕೊಂಬರ್ತೀನಿ ಅಂತ. ಕೂಲಾಗಿರೋ ತ್ರಿಶೂಲ್.
ಒಂದ್ಸರಿ ಯೋಚನೆ ಮಾಡು, ನೀನು ನನ್ನ ಎಷ್ಟು ಪ್ರೀತಿಸ್ತಾ ಇದ್ದೆ. ನಾನು ನಿನ್ನ ಹಿಂದೆ ಬೀಳೋದಕ್ಕಿಂತ ಮುಂಚೆ ನೀ ನನ್ನ ಹಿಂದೆ ಬಿದ್ದಿದ್ದೆ. ನಾನು ನಿನಗೆ ಫೋನೇ ಮಾಡ್ತಾ ಇರಲಿಲ್ಲ, ನೀನೇ ಪದೇ ಪದೇ ಫೋನ್ ಮಾಡಿ ನನ್ನ ಹತ್ರ ಮಾತಾಡ್ತಾ ಇದ್ದೆ. ಆದರೆ ಇವಾಗ ಅದೆಲ್ಲ ಸುಳ್ಳು ಅಲ್ವಾ? ಹಾಂ ಹೇಳು ಶಿವಾನಿ, ಇವಾಗ ಅದೆಲ್ಲ ಸುಳ್ಳಲ್ವಾ? ನೀನು ಖುಷಿಯಾಗಿದ್ದಾಗ ಅದು ಹಂಚ್ಕೊಳ್ಳೋದಕ್ಕೆ ನಾನು ಬೇಕು, ನೀನು ಬೇಜಾರಾಗಿದ್ದಾಗ ನೀನು ಸಮಾಧಾನ ಮಾಡೋದಕ್ಕೆ ನಾನು ಬೇಕು, ನೀನು ಕೋಪ ಮಾಡ್ಕೊಂಡಾಗ ನಿನ್ನ ಕೈಲಿ ಬಯಸ್ಕೊಳ್ಳೋದಕ್ಕೆ ನಾನು ಬೇಕು. ನಾನು ಬೇಕು ಅನ್ನೋ ಪದದಲ್ಲೇ ಪ್ರೀತಿ ಇದೆ ಅಲ್ವಾ ಶಿವಾನಿ? ಹೇಳು ಶಿವಾನಿ, ಹೇಳು. ನಾನ್ ಪ್ರೀತಿಸ್ತಾ ಇರೋದು ನನ್ನ ತ್ರಿವಿಕ್ರಮ್ನ. ಸುಮ್ಮನೆ ಶಿವಾನಿ, ನನಗೆ ಗೊತ್ತು ನೀನು ಪ್ರೀತಿಸ್ತಾ ಇರೋದು ನನ್ನನ್ನೇ. ಇಲ್ಲ, ನನ್ನ ಮನಸ್ಸಲ್ಲಿ ಜಾಗ ಇರೋದು ತ್ರಿವಿಕ್ರಮ್ಗೆ ಮಾತ್ರ. ಅವರೇ ನನ್ನ ಆದಿ, ಅವರೇ ನನ್ನ ಅಂತ್ಯ. ಸಾಕು ಸುಮ್ಮನೆ ಶಿವಾನಿ, ಎಷ್ಟು ಅಂತ ನಿನ್ನ ಮನಸ್ಸನ್ನು ಕಟ್ ಹಾಕ್ತೀಯಾ? ನಿನ್ನನ್ನು ಜಾಸ್ತಿ ಪ್ರೀತಿಸ್ತಾ ಇರೋದು ನಾನೇ ಹೊರತು ಅವರಲ್ಲ. ನಿನ್ನ ಎಲ್ಲ ಬೇಕು ಬೇಡಗಳನ್ನ ಅರ್ಥ ಮಾಡ್ಕೊಂಡಿರೋದು ನಾನೇ ಹೊರತು ಅವರಲ್ಲ. ನಿನಗೆ ತುಂಬಾ ಇಷ್ಟವಾಗಿರೋ ನಾಗಕರ್ಣಿಕ ಪುಷ್ಪ ತಂದು ಕೊಟ್ಟಿದ್ದು ನಾನು, ಅವರಲ್ಲ. ನೀನು ಬೇಕು ಅಂದಿದ್ದು ಸುಂದರಿ ನಾ ಕರ್ಕೊಂಬಂದು ಮನೆ ಸೇರಿಸಿದ್ದು ನಾನು, ಅವರಲ್ಲ. ನೀನು ಎಲ್ಲ ಖುಷಿಲಿರೋದು ನಾನು ಶಿವಾನಿ, ಅವರಲ್ಲ. ಹಾಗಂತ ನೀನ್ ಅನ್ಕೊಂಡಿದ್ಯಾ ತ್ರಿಶೂಲ್? ಆದ್ರೆ ಇದೆಲ್ಲದನ್ನು ಬಿಟ್ಟು ನನಗೆ ದೊಡ್ಡ ಖುಷಿ ಇನ್ನೊಂದಿದೆ. ಅದರಲ್ಲಿ ನೀನಿಲ್ಲ, ಅಲ್ಲಿರೋದು ತ್ರಿವಿಕ್ರಮ್ ಮಾತ್ರ. ಅದೇನು ಹೇಳು? ಇಲ್ಲ, ಅದನ್ನೆಲ್ಲ ನಿನಗೆ ಹೇಳೋದಕ್ಕಾಗಲ್ಲ, ಹೇಳೋ ಅವಶ್ಯಕತೆನೂ ಇಲ್ಲ. ಹೇಳೋದಿಕ್ಕಾಗಲ್ಲ ಅಲ್ಲ, ಹೇಳೋದಿಕ್ಕಲ್ಲಿ ಏನೂ ಇಲ್ಲ. ನನ್ನ ಬಾಯಿ ಮುಚ್ಚೋದಕ್ಕೆ ಅದೊಂದು ನೆಪ ಅಷ್ಟೇ. ನನ್ನ ನಿಜ ರೂಪನ ತೋರಿಸ್ಬಿಡ್ಲ? ನನ್ನ ಭೂಮಿಗೆ ಬಂದಿರೋ ಉದ್ದೇಶನ ಇವನ್ಗೆ ಹೇಳ್ಬಿಡ್ಲ? ತ್ರಿಶೂಲ್, ನೀನ್ ಅಂದ್ಕೊಂಡ ಹಾಗೆ ನನ್ನ ಮನುಷ್ಯ ಹೇಳು ಶಿವಾನಿ, ಯಾಕೆ ನಿಲ್ಲಿಸ್ಬಿಟ್ಟೆ ಹೇಳು? ನಾನು ಕೋಪದಲ್ಲಿ ಇವನ್ಗೆ ನಿಜ ಹೇಳಿದ್ರೆ ನಾನೇ ಕಷ್ಟ ಅನುಭವಿಸೋದು. ಬೇಡ ಬೇಡ, ತುಡ್ಕೋದು ಬೇಡ ಬೇಡ. ಯಾಕೆ ಶಿವಾನಿ ಮಾತಾಡೋಕ್ಕಾಗ್ತಾ ಇಲ್ವಾ? ಆಗಲ್ಲ, ಯಾಕಂದ್ರೆ ನಾನು ಹೇಳಿದಷ್ಟು ಸತ್ಯ. ಶಿವಾನಿ, ಒಂದು ಕೇಳ್ತೀನಿ, ನನ್ನ ಮನೇಲಿ ಕಾಣಿಸ್ದೇ ಇದ್ದಾಗ ನೀನು ನನ್ನ ಮಿಸ್ ಮಾಡ್ಕೊಂಡೆ ಅಲ್ವಾ? ಯಾಕೆ? ನೀನು ನನ್ನ ಒಂಚೂರು ಪ್ರೀತಿಸಲ್ಲ ಅಲ್ವಾ? ಆದರೂ ಯಾಕೆ ಮಿಸ್ ಮಾಡ್ಕೊಂಡೆ? ಒಪ್ಕೋ ಶಿವಾನಿ, ನಿನ್ನ ಮನಸ್ಸಲ್ಲಿರೋದು ನಾನೇ. ಯಾಕಂದ್ರೆ ನೀನು ಮುಚ್ಚಿಡ್ತಾ ಇದೆಯಾ? ತ್ರಿವಿಕ್ರಮ್ ಅವ್ರು ಕಾಣಿಸ್ದೇ ಇದ್ದಾಗ ಅವ್ರನ್ನ ನೋಡಬೇಕು ಅಂತ ನೀನು ಎಷ್ಟು ಚಡಪಡಿಸ್ತಾ ಇದ್ದೆ, ಹಾಂ, ಒದ್ದಾಡ್ತಾ ಇದ್ದೆ. ನಿನ್ನ ಮನಸ್ಸಲ್ಲಿ ನಾನು ಆ ಸ್ಥಾನ ಪಡ್ಕೋಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು. ದೇವರು ಕೇಳಿಸ್ಕೊಂಬಿಟ್ಟ ಅನ್ಸುತ್ತೆ. ನಾನು ಕಾಣೆಯಾಗಿ ವಾಪಸ್ ಬಂದಾಗ ನಿನ್ನ ಕಣ್ಣಲ್ಲಿ ಅದಕ್ಕಿಂತ ಜಾಸ್ತಿ ಚಡಪಡಿಕೆ ಇತ್ತು, ಕಣ್ಣೀರಿತ್ತು. ಅದು ಪ್ರೀತಿ ಅಲ್ವಾ? ನಾನು ನಿನ್ನ ಎದುರಿಗೆ ಬಂದು ನಿಂತಾಗ ನೀನು ಸುತ್ತಮುತ್ತ ಯಾರಿದ್ದಾರೆ, ನೀನು ಏನು ಮಾಡ್ತಾ ಇದೆಯಾ, ಇದ್ಯಾವುದನ್ನು ನೋಡದೆ ಓಡ್ಬು ನನ್ನ ತಪ್ಕೊಂಡೆ, ಕಣ್ಣೀರು ಹಾಕ್ದೆ. ಇದಕ್ಕಿಂತ ಇನ್ನೇನು ಬೇಕು ಶಿವಾನಿ? ನಿನ್ನ ಹೃದಯಕ್ಕೆ ಹತ್ರ ಆಗಿರೋನು ನಾನಲ್ವಾ ಶಿವಾನಿ? ಶಿವಾನಿ, ನಿನ್ನ ನಾಲಿಗೆ ಪ್ರೀತಿ ಇಲ್ಲ ಅಂತ ಹೇಳ್ತಾ ಇರ್ಬೋದು, ಆದರೆ ನಿನ್ನ ಕಣ್ಣು ಐ ಲವ್ ಯು ಅಂತಾನೆ ಹೇಳ್ತಾ ಇದೆ. ನಿನ್ನನ್ನು ನೋಡಿದಾಗ ನಿನ್ನ ಕಣ್ಣಿಂದ ಜಾರೋ ಒಂದೊಂದು ಹನಿನೂ ತ್ರಿಶೂಲ್, ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತಾನೆ ಹೇಳ್ತಾ ಇತ್ತು. ಒಪ್ಕೋ ಶಿವಾನಿ, ನೀನು ನನ್ನನ್ನು ಪ್ರೀತಿಸ್ತಾ